ಹಾಯ್ ಬೆಂಗಳೂರು ಬಹಳ ಚಾರಿತ್ರಿಕವಾದಂತಹ ಒಂದು ದಿನ ಇವತ್ತು. ಯಾಕಂದರೆ 31ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಆ 31ನೇ ವಾರ್ಷಿಕೋತ್ಸವ ಆಚರಿಸೋದಕ್ಕೂ ಕಾರಣನೂ ಭಾವನೆ. ಯಾಕಂದರೆ ತಂದೆಯ ಒಂದು ಪ್ರಕಟಣೆಯನ್ನು, ಪತ್ರಿಕೆಯನ್ನು ಇದುವರೆಗೂ ಅದರ ಸಾರಥ್ಯ ವಹಿಸಿ ಮುಂದುವರಿಸ್ಕೊಂಡು ಬರ್ತಾ ಇರೋದು. ಅದು ಕೂಡ ತಂದೆಗೆ ತುಂಬ ಸಾರ್ಥಕ್ಯವನ್ನು ಕೊಟ್ಟಂಥ ರವಿ ಇದ್ದಿದ್ರೆ ಭಾಳ ಸಂತೋಷ ಪಡ್ತಾ ಇದ್ದಂತಹ ಒಂದು ದಿನ ಇವತ್ತು. ಸೊ ಈ 31ನೇ ವಾರ್ಷಿಕೋತ್ಸವಕ್ಕೆ ಎಲ್ಲ ನಮ್ಮ ಹಾಯ್ ಬೆಂಗಳೂರಿನ ಅಭಿಮಾನಿಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಯ್ ಬೆಂಗಳೂರಿಗೆ ನನ್ನ ನಂಟು ಭಾಳ ಹಳೆಯದು. ಮೊದಲಿಗೆ ನಾನು ರವಿ ಪರಿಚಯ ಆಗಿದ್ರ ಬಗ್ಗೆ ಹರೀಶ್ ಈಗ ತಾನೇ ಹೇಳ್ತಾ ಇದ್ದೆ. ನಾನು ಅದನ್ನು ಹರೀಶ್ಗೆ ಹೇಳಿದೆ. ಏನಂದರೆ ಸುಮಾರು 40 ವರ್ಷಗಳ ಹಿಂದೆ ದಾವಣಗೆರೆಯ ಸಾಹಿತ್ಯ ಸಮ್ಮೇಳನ ಅಲ್ಲಿ ನಡೆದಾಗ ನಾನು ಅಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದೆ. ಅಲ್ಲಿಗೆ ಒಬ್ಬ ಯುವಕ ಆ ಕಾಲದಲ್ಲಿ ಬಂದು ನನ್ನನ್ನು ಭೇಟಿಯಾಗಿ, ಸರ್ ನಾನು ನಿಮ್ಮ ಅಭಿಮಾನಿ, ನಿಮ್ಮ ಜೊತೆ ಒಂದು ಫೋಟೋ ತೆಗೋಬೋದಾ, ಒಂದು ಪುಸ್ತಕಕ್ಕೆ ಸೈನ್ ಮಾಡಿಕೊಡ್ತೀರಾ ಅಂತ ಕೇಳಿದ್ದೆ. ಯಾರಪ್ಪ ನೀವು ಅಂದರೆ, ನನ್ನ ಹೆಸರು ರವಿ ಬೆಳಗೆರೆ ಸರ್ ಅಂತ ಹೇಳಿದೆ. ಯಾಕಂದರೆ ರವಿ ಬೆಳಗೆರೆದು ಆಗಾಗಲೇ ಅವರ ಕೆಲವು ಕಥೆಗಳಿಗೆ ದೀಪಾವಳಿ ಸ್ಪರ್ಧೆಗಳೆಲ್ಲ ಬಹುಮಾನ ಬಂದಿತ್ತು. ಉದಯವಾಣಿ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿತ್ತು ಕೂಡ. ನಾನು ಓದಿದ್ದೆ. ಭಾಳ ಚೆನ್ನಾಗಿ ಕತೆ ಬರೀತೀರಿ ಅಂದೆ. ಭಾಳ ಸಂತೋಷ ಸರ್, ನಾನು ನಿಮ್ಮ ಪದ್ಯಗಳೆಲ್ಲ ಓದಿದ್ದೀನಿ, ನಾನು ನಿಮಗೆ ಅಭಿಮಾನಿ ಅಂತ ಹೇಳಿ. ಸೊ ಆವತ್ತಿನ ನನ್ನ ಅಭಿಮಾನಿ ಆಮೇಲೆ ನಾನು ಅವರ ಅಭಿಮಾನಿ ಆಗಲಿಕ್ಕೆ ಕಾರಣ ಆಯಿತು. ಆಮೇಲೆ ನಮ್ಮ ಪರಿಚಯ ಬೆಳೀತಾ ಬಂತು. ಹಾಯ್ ಬೆಂಗಳೂರು ಪತ್ರಿಕೆ ಪ್ರಕಟ ಆದಾಗ ಹಾಯ್ ಬೆಂಗಳೂರು ಒಂದು ರೀತಿಯಲ್ಲಿ ನನಗೆ ಭಾಳ ಮರೀಲಿಕ್ಕಾಗದಂಥದ್ದು ಏನಂದರೆ, ಆಗ ಲಂಕೇಶ್ ಪತ್ರಿಕೆ ವಿಜೃಂಭಿಸಿದಂಥ ಕಾಲ. ಆಗ ನಮ್ಮಲ್ಲಿ ಕೆಲವು ಕವಿಗಳನ್ನು ಅವರು ಲಕ್ಷ್ಮಣ ಭಟ್ರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ, ವ್ಯಾಸರಾವ್, ನಾನು ದೊಡ್ಡಗೌಡ ಇವೆಲ್ಲ ಇದ್ವಿ. ಸೊ ನಮ್ಮದೆಲ್ಲ ಕ್ಯಾಸೆಟ್ಗಳು ಬರ್ತಾ ಇದ್ವಾಗ. ಕ್ಯಾಸೆಟ್ ಬಂದು ನಾವು ಭಾಳ ಜನಪ್ರಿಯರಾಗಿದ್ವಿ. ಅದಕ್ಕೆ ಲಂಕೇಶ್ ಪತ್ರಿಕೆಯಲ್ಲಿ ನಮ್ಮನ್ನು ಕ್ಯಾಸೆಟ್ ಕವಿಗಳು ಅಂದ್ಬಿಟ್ಟು ನಮ್ಮನ್ನು ಭಾಳ ಹೀಯಾಳಿಸ್ತಾ ಇದ್ರು. ಸೊ ನಶಿಸಿ ಹೋದ ಕವಿಗಳು ಅಂತೆಲ್ಲ ನಮ್ಮ ಬಗ್ಗೆ ಬರೆದಿದ್ರು. ಆದರೆ ಆವತ್ತು ನಮ್ಮ ಬೆಂಬಲಕ್ಕೆ ನಿಂತಿದ್ದು ಹಾಯ್ ಬೆಂಗಳೂರು. ಆವತ್ತು ರವಿ ಬೆಳಗೆರೆ ಮತ್ತು ನಮ್ಮ ಜೋಗಿ, ಆಗ ಜಾನಕಿ ಕಾಲಂ ಅಂತ ಬರೀತಾ ಇದ್ರು. ಆ ಜೋಗಿ ಅವ್ರೇನು ಬರೆದಿದ್ರು ಅಂದರೆ, ಇವರು ಕ್ಯಾಸೆಟ್ ಕವಿಗಳಲ್ಲ, ಕನ್ನಡಕ್ಕೆ ಅಸೆಟ್ ಕವಿಗಳು ಅಂತ ಹೇಳಿದ್ರು. ಅವ್ರು ಹೇಳಿದ ಮಾತು ನಿಜ ಆಯಿತು. ಸೊ ಹೀಗೆ ಆಗ ಕ್ಯಾಸೆಟ್ಸ್ ಬರೆದಿದ್ದರಿಂದ ಇವತ್ತು ಹರೀಶ್ ನನ್ನನ್ನು ನೀವು ಪರಿಚಯ ಮಾಡಿಕೊಡ್ತಾ ನಾನು ಕೆಲವು ಪದ್ಯಗಳನ್ನ ಹೇಳಿ. ಯಾಕಂದ್ರೆ ಬಿ ಆರ್ ಲಕ್ಷ್ಮಣರಾವ್ರು ಯಾರಿಗೂ ಗೊತ್ತಾಗಲ್ಲ. ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂತ ಒಂದು ಹಾಡು ಕೇಳಿದ್ದೀರಾ? ಕೇಳಿದ್ದೀರ ಬಾಳನೆ? ಕೇಳಿರೋರೆಲ್ಲ ಕೈ ಎತ್ತಿ ನೋಡಿ. ಸೊ ಲಕ್ಷ್ಮಣರಾವ್ ಗೊತ್ತಿಲ್ಲದೆ ಇರ್ಬೋದು, ಅಮ್ಮ ನಿನ್ನ ಎದೆಯಾಳದಲ್ಲಿ ಗೊತ್ತಲ್ವಾ? ಸೊ ಆ ಹಾಡು ಇನ್ಫ್ಯಾಕ್ಟ್ ನನ್ನನ್ನು ಇಡೀ ಅನೇಕ ದೇಶಗಳಿಗೆ ಹೋಗಿದ್ದೀವಿ. ಅಮೆರಿಕ, ಇಂಗ್ಲೆಂಡ್ ಅಥವಾ ಗಲ್ಫ್ ಕಂಟ್ರೀಸ್ ಇರ್ಬೋದು, ಸಿಂಗಾಪುರ್, ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅಲ್ಲಿ ಎಲ್ರಿಗೂ ಗೊತ್ತಿದೆ ಆ ಹಾಡು. ಮತ್ತು ಆ ಹಾಡು ನಮ್ಮ ರವಿ ಬೆಳಗೆರೆಗೆ ಅತ್ಯಂತ ಪ್ರಿಯವಾದ ಹಾಡು. ರವಿ ಒಂದು ಮಾತು ಹೇಳ್ತಾ ಇದ್ರು, ಅಮ್ಮನ ಬಗ್ಗೆ ಕನ್ನಡದಲ್ಲಿರೋ ಕವಿತೆಗಳಲ್ಲಿ ನನಗೆ ಭಾಳ ಇಷ್ಟವಾಗಿದ್ದು ಲಂಕೇಶ್ವರ ಅವ್ವ ಅಂತ ಹೇಳುವರು. ಹಾಡುಗಳಲ್ಲಿ ನನಗೆ ಇಷ್ಟ ಆಗಿದ್ದು ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂತ. ಸೊ ರವಿ ಬೆಳಗೆರೆಗೆ ಭಾಳ ಇಷ್ಟವಾಗಿದ್ದಂಥ ಹಾಡು. ಆದರೂ ಈ ರೀತಿಯ ಜನಪ್ರಿಯತೆಯನ್ನು ನನಗೆ ತಂದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಸೊ ನಾನು ಅನೇಕ ಹಾಡುಗಳು ನೀವು ಕೇಳಿರ್ತೀರಿ. ನನ್ನ ಜಾಲಿ ಬಾರ್ ಅಂತೂ ಕೇಳಿರ್ತೀರಿ ಅಂತ. ಸೊ ಬಾಮಳಿಯೇ ಬಾ, ಹೀಗೆ ಭಾವಗೀತೆಗಳೇನು ಮಾಡ್ತು ಅಂದರೆ, ಇವತ್ತು ಹರೀಶ್ ನನ್ನ ಪರಿಚಯ ಮಾಡಿಕೊಡ್ತಾ ಕನ್ನಡದ ಕವಿಗಳು ಅಂತ ಹೇಳಿದ ಭಾವಗೀತೆಗಳನ್ನೇ ಕೋಟ್ ಮಾಡಿದ್ರು. ಅಂದರೆ ಭಾವಗೀತೆಗಳ ಮೂಲಕ ನಾವು ಜನರನ್ನು ತಲುಪಲಿಕ್ಕೆ ನಮಗೆ ಭಾಳ ಸಾಧ್ಯ ಆಯಿತು. ಹೀಗಾಗಿ ಆವತ್ತು ನಮ್ಮನ್ನು ಬೆಂಬಲಿಸ್ತು ಅಂದರೆ ನಮ್ಮ ಹಾಯ್ ಬೆಂಗಳೂರು. ರವಿ ಒಂದು ಮಾತಾಡ್ತಾರೆ, ಇವತ್ತು ಕೂಡ ಜ್ಞಾಪಕ ಇದೆ. ನನ್ನ ಬಗ್ಗೆ ಬರೀತಾ ಅವ್ರು ಹೇಳ್ತಾ ಇದ್ರು, ಇವರ ಹೆಗಲ ಮೇಲೆ ಯಾವುದೇ ಗುರುಗಳ ಹೆಣ ಇಲ್ಲ ಅಂತ. ಅಂದರೆ ಯಾವ ಹೆಣವನ್ನು ಹೊರದೆ ಇವರು ನಿರಾತಂಕವಾಗಿ ಮುಂದೆ ಸಾಕ್ತಿದ್ದಾರೆ. ಅಂದರೆ ಪರಂಪರೆಯ ಭಾರ ಇಲ್ಲದೆ ಮುಂದುವರೆದಂಥ ಕವಿ ಅಂತ ನನ್ನ ಬಗ್ಗೆ ಬರೀತಾ ಇದ್ರು. ಹೀಗೆ ನಮ್ಮನ್ನು ಅವತ್ತು ಬೆಂಬಲಿಸಿದಂತಹ ಕವಿ ನಮ್ಮ ಪ್ರೀತಿಯ ರವಿ ಬೆಳಗೆರೆ ಅವ್ರನ್ನ ಇವತ್ತು ನಾನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅವ್ರ ಜೊತೆ ಭಾಳ ನಮ್ಮ ಒಡದಾಟ ಇತ್ತು. ನಮಗೆಲ್ಲ ಗೊತ್ತೇ ಇದೆ. ಹರೀಶ್ ಕೂಡ ಜ್ಞಾಪಿಸ್ಕೊಳ್ತಾ ಇದ್ರು. ಅಂದರೆ ಚಿಂತಾಮಣಿಲಿದ್ದೆ ನಾನು, ಚಿಂತಾಮಣಿಯಿಂದ ಇಲ್ಲಿಗೆ ಬರ್ತಾ ಇದ್ದೆ. ಹಾಯ್ ಬೆಂಗಳೂರು ನಾವು ಬರ್ತೀನಿ ಅಂದರೆ ರವಿ ಸಾರ್ ಸಾಯಂಕಾಲ ಬಂದ್ಬಿಡಿ ಅನ್ನೋರು. ಸೊ ಸಂಜೆ
ಅಲ್ಲಿ ಹೋದ್ರೆ ನಾವು ಚಿಂತಾಮಣಿಯಿಂದ ನಾನು ನನ್ನ ತಮ್ಮ ಕಾರಲ್ಲಿ ಬರ್ತಾ ಇದ್ವಿ. ಅಂತ ಶಂಕರ್ ಅವನು ಭಾಳ ಚೆನ್ನಾಗಿ ಹಾಡ್ತಾ ಇದ್ದ, ಬೇರೆ ಭಾಳ ಇಷ್ಟ ರವಿಗೆ. ಸೊ ಬಂದರೆ ನಾವು ಅವರ ಆಫೀಸಲ್ಲಿ ಅವ್ರಿಗೆ 9 ಗಂಟೆಗೆ ನಾವು ಸೇರಿಕೊಂಡ್ರೆ ರಾತ್ರಿ 3 ಗಂಟೆಗೆ ರವಿ ಬೆಳಗ್ಗೆ ಮಲಗಿಸಿ ನಾವು ಚಿಂತಾಮಣಿಗೆ ಹೋಗ್ತಾ ಇದ್ವಿ. ಸೊ ಮಾರನೇ ದಿನ ಅವರ ಕಾಲಮಲ್ಲಿ ಬರೀತಿದ್ರು, ಅವರ ಖಾಸ್ ಬಾತಲ್ಲಿ ಮತ್ತು ಅವ್ರ ಕಾಲಮ್ನಲ್ಲಿ ಸಂಪಾದಕ ನುಡಿಲಿ ಬರೀತಾ ಇದ್ರು. ಅವರು ಬರೀತಾ ಹೇಳ್ತಿದ್ರು ಕೊನೆಯಲ್ಲಿ, ಕವಿಗಳೇ ನೀವು ಯಾವಾಗಲೂ ನಮ್ಮ ಆಫೀಸ್ಗೆ ಬರ್ತಾ ಇರಬೇಕು, ಪದ್ಯ ನಿಮ್ಮದು ಮದ್ಯ ನಮ್ಮದು ಅಂತ. ಸೊ ಈ ರೀತಿಯ ಬಹಳ ಖುಷಿಯಾಗಿ ನಾವು ಕಳೆದಂಥ ದಿನಗಳು ಇವತ್ತಿಗೂ ನಮಗೆ ನೆನಪಿದೆ. ನನ್ನ ಬಗ್ಗೆ ಭಾಳ ಬರೆದಿದ್ದಾರೆ ರವಿ ಬೆಳಗೆರೆ. ಮತ್ತು ನನ್ನ 60ನೇ ಹುಟ್ಟುಹಬ್ಬದ ದಿನ ಅಭಿನಂದನಾ ಭಾಷಣ ಮಾಡೋಕ್ಕಾಗಿದ್ರು ಕೂಡ ಆವತ್ತು ಶಿವರುದ್ರಪ್ಪನವರ ಅಧ್ಯಕ್ಷತೆ ಇತ್ತು. ನಮ್ಮ ಅನಂತಮೂರ್ತಿಯವರು ಅವತ್ತು ಅನಂತಮೂರ್ತಿ ಅವರು ಮಾತಾಡಿದರು. ಆದರೆ ಎಲ್ಲರಿಗಿಂತಲೂ ರವಿ ಬೆಳಗೆರೆ ಬಂದು ನನ್ನ ಬಗ್ಗೆ ಮಾತುಗಳಿದೆಯಲ್ಲ, ಅದು ಇಡೀ ಆವತ್ತಿನ ಪ್ರೇಕ್ಷಕರಣ ಅವತ್ತು ಎಲ್ರಿಗೂ ಕೂಡ ಮನಸ್ಸಲ್ಲಿದ್ದಂದರೆ ರವಿ ಬೆಳಗೆರೆಗಳ ಮಾತುಗಳು. ಹೀಗೆ ಮಾತಿನಲ್ಲಿ ಎಲ್ಲರನ್ನೂ ಸೆಳೆಯುವಂಥ ಶಕ್ತಿ ರವಿ ಬೆಳಗೆರೆಯವರಿಗಿತ್ತು. ಮತ್ತು ರವಿಗೂ ನಮಗೂ ಭಾಳ ಅಷ್ಟೊಂದು ಒಡನಾಟ ಇರೋದಕ್ಕೆ ಭಾಳ ಮುಖ್ಯ ಕಾರಣ ಅಂತಂದ್ರೆ, ಭಾಳ ಮುಖ್ಯವಾಗಿ ರವಿ ಯಾವತ್ತೂ ಕೂಡ ಕೇವಲ ಸಾಹಿತ್ಯೋಪಜೀವಿ ಅಂತ ಕರಿತೀವಿ ನಾವು, ಸಾಹಿತ್ಯದ ಪ್ಯಾರಾಸೈಟ್ಸ್, ಆ ಥರ ಕೇವಲ ಸಾಹಿತ್ಯೋಪಜೀವಿ ಆಗಿರಲಿಲ್ಲ. ಅವ್ರಿಗೆ ಸಂಗೀತ ಇಷ್ಟ ಇತ್ತು, ಕ್ರೀಡೆಗಳು ಇಷ್ಟ ಇತ್ತು, ರಾಜಕೀಯ ಇತ್ತು, ಆಧ್ಯಾತ್ಮ ಕೂಡ ಇಷ್ಟ ಇತ್ತು. ಸೊ ನಿಮ್ಮೆಲ್ಲ ಹಾಗೆ ರವಿ ಬೆಳಗೆರೆಗೆ ಭಾವಗೀತೆಗಳು ಜೊತೆಗೆ ಹಳೆಯ ಹಿಂದಿ ಚಿತ್ರಗೀತೆಗಳು, ಗಜಲ್ಗಳಂದರೆ ಭಾಳ ಇಷ್ಟ. ನಾವು ರಾತ್ರಿ ಎಲ್ಲ ಕೂತ್ರೆ ಬರೀ ಹಾಡುಗಳನ್ನ ಹಾಡಿಕೊಂಡು ಕಾಲ ಕಳೀತಾ ಇದ್ದಂಥದ್ದು. ಹಾಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತು. ಮತ್ತು ಇನ್ನೊಂದಂದರೆ ರವಿ ಬೆಳಗೆರೆ ಮತ್ತು ನಾನು ಇಬ್ಬರು ಕೂಡ ನಿರೀಶ್ವರವಾದಿಗಳಾಗಿದ್ವಿ. ಇಬ್ಬರು ಕೂಡ ನಿರೀಶ್ವರವಾದಿಗಳೇ. ಹಾಗಾಗಿ ಯಾವುದೇ ಜಾತಿ ಮತ ಅದರ ಭೇದ ಅವ್ರಿಗಿರಲಿಲ್ಲ. ಮನುಜ ಮತ ವಿಶ್ವಪಥ ಅಂತ ಏನು ಹೇಳಿದ್ದಾರೆ ಕುವೆಂಪು, ಅದರ ನಿಜವಾದ ಅನುಯಾಯಿ ಆಗಿದ್ದವರು ನಮ್ಮ ರವಿ ಬೆಳಗೆರೆ. ಇದು ಅವ್ರ ಭಾಳ ಗಮನಿಸಬೇಕಾದಂಥದ್ದು. ಹೀಗೆ ಅವ್ರ ಜೊತೆ ಒಡನಾಟದ ಬಗ್ಗೆ ನಾವು ಜ್ಞಾಪಿಸ್ಕೊಳ್ತಾ ಇದ್ರೆ ಬೇಕಾದಷ್ಟು ವಿಷಯಗಳು ಜ್ಞಾಪಕ ಮಾಡ್ಕೋಬೇಕು. ಆದರೆ ಇವತ್ತು ಭಾಳ ಮುಖ್ಯವಾಗಿ ಇವತ್ತಿನ ಸಮಾರಂಭ ಏನಂದರೆ, ಇವತ್ತು ಭಾವನಾ ಭಾಳ ಮುಖ್ಯವಾಗಿ ಭಾವನಾ ತನ್ನ ಮೊಟ್ಟ ಮೊದಲ ಪುಸ್ತಕವನ್ನು ಇವತ್ತು ಅವಳು ಪ್ರಕಟಿಸ್ತಾ ಇದ್ದಾಳೆ, ಆಂಟಿ ನಿನ್ನೊಲಮೆಯಿಂದಲೇ. ಅದೇ ಇದು ವಿಶೇಷ ಏನಂದರೆ, ಶುರು ಮಾಡಿದವರು ರವಿ ಬೆಳಗೆರೆ, ಆ ಪುಸ್ತಕವನ್ನು ಪೂರ್ಣಗೊಳಿಸಿದಂಥವಳು ಮಗಳು. ಹೀಗಾಗಿ ಅಪ್ಪ ಮಗಳ ಒಂದು ಅವರಿಬ್ಬರನ್ನೂ ಇಲ್ಲಿ ಕಾಣಬಹುದು ನಾವು. ನಾನು ಓದ್ತಾ ಇದ್ದಾಗ ನನಗೆ ಮೊದಲು ನಾನು ಭಾವನಾ ಫೋನ್ ಮಾಡಿದಾಗ ಹೇಳಿದೆ, ಏನಮ್ಮ ರವಿ ಬರದಂಗೆ ಇದೆಯಲ್ಲ ಅಂತ. ಅವ್ರು ಹೇಳಿರಲಿಲ್ಲ ನನಗೆ, ಇಲ್ಲ ಅಪ್ಪ ಶುರು ಮಾಡಿದ್ದು, ನಾನು ಅದನ್ನು ಆಮೇಲೆ ಮುಗಿಸಿದ್ದು ಕೂಡ ಅಂತ. ಯಾಕಂದರೆ ನೋಡಿದಾಗಲೇ ಗೊತ್ತಾಗುತ್ತೆ ಅದರಲ್ಲಿ ಟೋಟಲ್ ರವಿ ಬೆಳಗೆರೆಯ ಶೈಲಿ ಏನಿದೆ, ಅವರ ನುಡಿಗಟ್ಟು ಏನಿದೆ, ಅದೆಲ್ಲವೂ ಕೂಡ ಮೊದಲಲ್ಲೇ ಗೊತ್ತಾಗ್ಬಿಡುತ್ತೆ. ಮತ್ತು ಅವ್ರ ಕತೆ ಏನೇ ಇರ್ಬೋದು, ಆ ಕತೆ ನಮಗೆ ಮುಟ್ಟೋದು ಹೇಗೆ ಅಂದರೆ ನಿರೂಪಣೆಯಲ್ಲಿ, ಅವರ ಬಳಸೋ ನುಡಿಗಟ್ಟು ಅದಿರ್ಬೋದು, ಶೈಲಿಯಲ್ಲಿ. ಅದು ರವಿಗೆ ತನ್ನದೇ ಆದಂಥ ಒಂದು ಶೈಲಿ ಇತ್ತಲ್ಲ, ಆ ಶೈಲಿ ಮೂಲಕ ನಮ್ಮನ್ನು ಮುಟ್ತಾ ಇದ್ದಂಥದ್ದು. ಅದರಲ್ಲಿ ಭಾಳ ಖುಷಿ ಅಂದರೆ, ಭಾಳ ಎಲ್ಲರೂ ಕೂಡ ಯಾರೇ ಪುಸ್ತಕ ತೊಗೊಂಡ್ರು ಕೂಡ ಮುಗಿಸೋ ತನಕ ಕೆಳಗಿಡಕ್ಕಾಗಲ್ಲ, ಆ ಥರದ ಒಂದು ಕಥೆ ಅದು ಮನೋವೈಜ್ಞಾನಿಕ ಕಥೆ ಕೂಡ. ಭಾಳ ವಿಶೇಷ ಅಂದರೆ ಅದರಲ್ಲಿ ಒಬ್ಬ ಹೆರಟೋಮೇನಿಯಾ ಅಂತ ಆ ಒಂದು ಮನೋರೋಗಕ್ಕೆ ತುತ್ತಾದಂಥ ಒಬ್ಬಾಕೆ ಫ್ಲಾರೆನ್ಸ್ ನೈಟಿಂಗೇಲ್. ಮತ್ತೆ ಒಂದು ಕಡೆ ಅವಳು, ಇನ್ನೊಂದು ಕಡೆ ಒಬ್ಬ ಅಡಾಲಸೆಂಟ್ ಹುಡುಗ ಮಿಲಿಂದ್ ಅಂತ. ಸೊ ಇಬ್ಬರ ಪ್ರೇಮಗಳ ನಡುವೆ ಸಿಕ್ಕಾಕೊಂಡು, ಸೊ ಇದರಲ್ಲಿ ವೈದ್ಯೆಯಾಗಿ ಬರುವಂಥವಳು ಶರಣ್ಯ, ವೈದ್ಯೆಯಾಗಿ ಬರೋರಲ್ಲಿ ಆ ವೈದ್ಯೆಯೇ ಇಬ್ಬರ ನಡುವೆ ಸಿಕ್ಕಿ ಅವಳು ಅನುಭವಿಸುವಂಥ ಯಾತನೆ ಇದೆಯಲ್ಲ, ಅದು ಇದರಲ್ಲಿ ಬರುತ್ತೆ. ಭಾಳ ಆಕರ್ಷಕವಾದಂಥ ಕಥೆ ಇದೆ ಮತ್ತು ರೋಚಕ ಮತ್ತು ನೀತಿ ಅದರಲ್ಲಿ ಒಂದು ಇದು ಇದೆ, ಸೋಷಿಯಲ್ ಮೆಸೇಜ್ ಕೂಡ ಇದೆ. ಸೊ ಈ ರೀತಿಯ ಒಂದು ಬಹಳ ವಿಶೇಷವಾದಂಥ ಕಾದಂಬರಿಯನ್ನು ಇವತ್ತು ತನ್ನ ಮೊದಲ ಕೃತಿಯಾಗಿ ಭಾವನಾ ಇದನ್ನು ಪ್ರಕಟಿಸ್ತಾ ಇದ್ದಾಳೆ. ಇದನ್ನು ಸಂಪೂರ್ಣವಾಗಿ ತನ್ನ ಸ್ವತಂತ್ರ ಕೃತಿ ಅಂತ ಹೇಳಿ, ಆದರೆ ಅಪ್ಪ ಎಷ್ಟಾದ್ರೂ ಅಪ್ಪನೂ ಇವಳ ಆಸ್ತಿನೇ ತಾನೆ, ಹಾಗಾಗಿ ಸ್ವತಂತ್ರ ಕೃತಿ ಅಂತ ಹೇಳ್ಕೋಬೋದು. ಆದರೆ ಇದು ಅಪ್ಪನಿಗೆ ಮಗಳು ಸಲ್ಲಿಸಬಹುದಂತ ಬಹಳ ದೊಡ್ಡ ಕಾಣಿಕೆ ಇದೆ. ಇವತ್ತು ಅಪ್ಪ ಶುರು ಮಾಡಿದ್ದನ್ನು ಮಗಳು ಇದನ್ನು ಕಾದಂಬರಿಯನ್ನು ಮುಗಿಸಿ ಮಾಡಿರೋದು ಭಾಳ ಆಕರ್ಷಕವಾದಂಥ ಕಾದಂಬರಿ. ಎಲ್ಲರೂ ಓದಿ, ಅದರಲ್ಲೂ ಯಂಗರ್ ಜನ್ರೇಷನ್. ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ, ಇವತ್ತು ಈ ಕಾರ್ಯಕ್ರಮ ಎಲ್ಲೋ ಆಗಿದ್ದರೆ ಬೇರೆ,
ಈ ಕಾಲೇಜಲ್ಲಿ, ಅದರಲ್ಲೂ ಭಾವನಾ ಓದಿದಂಥ ಕಾಲೇಜ್ ಇರ್ಬೋದು, ಎಷ್ಟು ಯಂಗ್ಸ್ಟರ್ಸ್, ಆ ನಿಜವಾದ ಈ ಮುಂದಿನ ತಲೆಮಾರಿನ ಯುವಕರಿದಾರಲ್ಲ, ಅವರೇ ಇವಾಗ ಕನ್ನಡವನ್ನು ಉಳಿಸ್ಬಹುದಾದಂಥ, ಬೆಳೆಸ್ಬೋದಾದಂಥ. ಸೊ ನೀವು ರವಿ ಬೆಳಗೆರೆಯಿಂದ ಕಲಿಯಬಹುದಾದಂಥ ಅಥವಾ ಕಲೀಲೇಬೇಕಾದಂಥ ಒಂದು ದೊಡ್ಡ ಪಾಠ ಏನಂದರೆ ಆ ಕನ್ನಡಾಭಿಮಾನ. ಸೊ ಆ ಕನ್ನಡಾಭಿಮಾನ ಇದೆಯಲ್ಲ, ಅದನ್ನು ನೀವು ಉಳಿಸಿದ್ರೆ ಅದು ನಿಜವಾಗಿಯೂ ಕೂಡ ರವಿ ಬೆಳಗೆರೆಗೆ ಭಾಳ ದೊಡ್ಡ ನಾವು ಒಂದು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಹೇಳ್ದಂಗೆ ಆಗುತ್ತೆ. ಸೊ ಭಾಳ ಖುಷಿ ಆಯಿತು, ಸಂತೋಷ ಆಯಿತು. ಸೊ ಈ ಸಮಾರಂಭದಲ್ಲಿ ನನ್ನ ಕರೆದು ಈ ಪುಸ್ತಕನ ಬಿಡುಗಡೆ ಮಾಡಿಸಿ ನನಗೆ ರವಿ ಬೆಳಗೆರೆಯೊಂದಿಗೆ ಇದ್ದಂಥ ಒಡನಾಟವನ್ನು ನೆನಪಿಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂಥ ಭಾವನಾಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.